ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆಲ್ಮೋಸ್ಟ್ 1 ಮಂತ್ ಆಯಿತು ನಾನು ವೀಡಿಯೋಸ್ ಪೋಸ್ಟ್ ಮಾಡ್ದೇನೆ. ಸೊ ತುಂಬ ಬ್ಯುಸಿಯಾಗಿದ್ದೆ, ಹಾಗಾಗಿ ಒಂದು ವೀಡಿಯೋಸು ಪೋಸ್ಟ್ ಮಾಡೋಕ್ಕಾಗಿಲ್ಲ. ಹಾಗೆ ನಾನು ವೀಡಿಯೋಸ್ನ ತೆಗೆದಿಟ್ಕೊತಾ ಇದ್ದೆ, ಬಟ್ ಅದನ್ನು ಪೋಸ್ಟ್ ಮಾಡೋಕ್ಕಾಗಿಲ್ಲ. ಸೊ ಒಂದೊಂದಾಗೆ ಇವಾಗ ನಾನು ಇನ್ಮೇಲೆ ಸ್ವಲ್ಪ ಟೈಮ್ ಮಾಡಿಕೊಂಡು ವೀಡಿಯೋಸ್ನ ಪೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಆಫ್ಟರ್ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಟು ಯು ಆಲ್. ಸೊ ಇಷ್ಟು ದಿನ ವೀಡಿಯೋ ಏನಕ್ಕೆ ಪೋಸ್ಟ್ ಮಾಡಿಲ್ಲ, ಎಲ್ಲದಕ್ಕೂ ರೀಸನ್ ಇದೆ, ಅದನ್ನು ನಾನು ಹೇಳ್ತೀನಿ. ಅನ್ಎಕ್ಸ್ಪೆಕ್ಟೆಡಾಗಿ ಲೈಫಲ್ಲಿ ಏನೇನೋ ನಡೆಯುತ್ತಲ್ವ, ಅದೇ ರೀತಿ ನಾನು ಅಂದ್ಕೊಂಡೇ ಇಲ್ಲದೆ ಇರ್ತಕ್ಕಂಥ ಜಾಬ್ನ ನಾನಿವಾಗ ಜಾಯ್ನ್ ಆಗಿದ್ದೀನಿ. ಹಾಗಾಗಿ ನಾನು ಸ್ವಲ್ಪ ಬ್ಯುಸಿ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಕುಕ್ಕಿಂಗ್ ವೀಡಿಯೋಸ್ ಮಾಡೋದಕ್ಕಾಗಲಿ ಅದನ್ನು ಪೋಸ್ಟ್ ಮಾಡೋದಕ್ಕೆ ನನಗೆ ಟೈಮ್ ಆಗ್ತಾಯಿಲ್ಲ. ಹಾಗಾಗಿ ನಾನು ಯಾವ ವೀಡಿಯೋಸ್ನೂ ರೀಸೆಂಟಾಗಿ ಪೋಸ್ಟ್ ಮಾಡಿಲ್ಲ. ಐ ಥಿಂಕ್ ನಾನು ಲಾಸ್ಟ್ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆದಾಗ ಅಥವಾ ಸಮ್ಮರ್ ಹಾಲಿಡೇಸ್ನ ಯಾವ ರೀತಿ ಎಂಜಾಯ್ ಮಾಡ್ತಾಯಿದ್ದೀವಿ ಅನ್ನೋ ಪೋಸ್ಟ್ನ ಮತ್ತು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೆ. ಅಜ್ಜಿ ಊರಲ್ಲಿ ಹೋಗಿ ಯಾವ ರೀತಿ ಎಂಜಾಯ್ ಮಾಡ್ತಾಯಿದ್ದೀವಿ, ಹಾಗೆ ಒಂದು ಮದುವೆ ವೀಡಿಯೋಸ್ ಕೂಡ ನಾನು ಶೇರ್ ಮಾಡಿದ್ದೆ ನನ್ನ ಕಸಿನ್ದು. ಅದಾದಮೇಲೆ ನಾನು ಲೆಂತಿ ವೀಡಿಯೋಸ್ನ ಅಪ್ಲೋಡ್ ಮಾಡೇ ಇಲ್ಲ. ಸೊ ಹಾಗಾಗಿ ಇವತ್ತು ನಾನು ನಿಮಗೆ ಎಲ್ಲರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದ್ರ ಜೊತೆ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ಕೊನೆವರೆಗೂ ವಿಡಿಯೋ ನೋಡಿ ಯಾವ ರೀತಿ ಇತ್ತು ಅಂತ, ಹಾಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಆಗಲೇ ಹೇಳ್ದ ಹಾಗೇ ಸಮ್ಮರ್ ಹಾಲಿಡೇಸ್ ಎಲ್ಲ ಹೀಗೆ ಚೆನ್ನಾಗಿ ನಡೀತಾ ಇತ್ತು. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೆ 1 ವೀಕ್ ಇದೆ ಅಂದಾಗ ನನಗೆ ಒಂದು ಸ್ಕೂಲಿಂದ ಇಂಟರ್ವ್ಯೂಗೆ ಕಾಲ್ ಬಂತು. ಹೀಗೆ ನಾನೇ ನೋಡಿ ಅವ್ರನ್ನ ಕೇಳಿದೆ, ಹಾಗೆ ಇಂಟರ್ವ್ಯೂಗೆ ಬನ್ನಿ ಅಂತ ಕೂಡ ಕರೆದ್ರು. ಹಾಗೆ ಹೋದೆ. ಇಂಟರ್ವ್ಯೂ ಅಲ್ಲಿ ಸೆಲೆಕ್ಷನ್ ಕೂಡ ಆಯಿತು. ಸೊ ಮೇಯ್ನಾಗಿ ನನಗೆ ಟೈಮಿಂಗ್ ಸೆಟ್ ಆಗ್ತಾಯಿತ್ತು. ಸೊ ಟೈಮಿಂಗ್ ಬಂದು 8:30 to 2:30. ಸೊ ನನ್ನ ಮಕ್ಕಳು 8 o'clock-ಇಂದ 3 o'clock-ವರೆಗೂ ಸ್ಕೂಲ್ಗೆ ಹೋಗ್ತಾರೆ. ಹಾಗಾಗಿ ನಾನು 8:30 to 2:30, ಸೊ ಅವ್ರು ಹೋದ್ಮೇಲೆ ನಾನು ಸ್ಕೂಲಿಗೆ ಹೋಗ್ತೀನಿ. ಹಾಗೆ ಅವರು ಸ್ಕೂಲಿಂದ ಬರೋಕ್ಕೂ ಮುಂಚೆನೇ ನಾನು ಸ್ಕೂಲಿಂದ ಬಂದಿರ್ತೀನಿ. ಹಾಗಾಗಿ ಟೈಮ್ ಒಂದು ಕರೆಕ್ಟಾಗಿತ್ತು. ಹಾಗೆ ಮನೆಯಲ್ಲಿ ಸುಮ್ಮನೆ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಏನು ಮಾಡೋದು, ತುಂಬ ಬೋರ್ ಆಗ್ತಿರತ್ತಲ್ವ, ಏನಾದರೂ ಒಂದು ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಲಾಸ್ಟ್ ಇಯರೆಲ್ಲ 12:30ಗೆ ಮಗ ವಾಪಸ್ ಬಂದುಬಿಡ್ತಿದ್ದ ಸ್ಕೂಲಿಂದ. ಹಾಗಾಗಿ ಏನು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇವಾಗ 3 o'clock-ಗೆ ಇಬ್ಬರು ಮಕ್ಕಳು ಮನೆಗೆ ಬರೋದ್ರಿಂದ ನಾನು ಸ್ಕೂಲ್ಗೆ ಜಾಯ್ನ್ ಆಗಿದ್ದೀನಿ. ನಾನು ಜಾಯ್ನ್ ಆಗಿರೋ ಸ್ಕೂಲ್ ಯೂರೋ ಕಿಡ್ಸ್ ಅಂತ. ಸೊ ಅಲ್ಲಿ LKGಗೆ ನಾನು ಟೀಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ ಟೀಚಿಂಗ್. ಹಾಗೆ ಅಂದ್ಕೊಂಡಿದ್ದಕ್ಕಿಂತ ತುಂಬ ಜಾಸ್ತಿನೇ ವರ್ಕ್ ಇದೆ. ತುಂಬ ಈಸಿ ಇಲ್ಲ. ತುಂಬ ಚಿಕ್ಕ ಮಕ್ಕಳಿಗೆ ಪಾಠ ಮಾಡೋದಾಗಿರ್ಬೋದು, ಅವ್ರನ್ನ ಕ್ಲಾಸಲ್ಲಿ ಸುಮ್ಮನೆ ಕೂರಿಸೋದು, ಅವರಿಗೆ ಹೇಳ್ಕೊಡೋದು. ಸೊ ತುಂಬಾ ದೊಡ್ಡ ಟಾಸ್ಕ್ ಇದೆ. ಅದನ್ನು ಎಂಜಾಯ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ ಹೀಗೆ ಅಂತ. ಸೊ ಇದ್ರ ಜೊತೆಗೇ ನಾನು ವಿಡಿಯೋ ಕೂಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡೋದನ್ನು ಕೂಡ ನಾನು ನಿಲ್ಲಿಸೋದಿಲ್ಲ. ನಾವು ಸ್ಕೂಲಲ್ಲಿ ಯಾವ ರೀತಿ ಕ್ರಾಫ್ಟ್ ವರ್ಕ್ ಮಾಡ್ತೀವಿ ಅನ್ನೋದಾಗಿರ್ಬೋದು, ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಪ್ಲ್ಯಾನ್ ಕೂಡ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಬೇಗ ನಾನು ಅದನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ. ನನ್ನ ಡೈಲಿ ರುಟೀನ್ ಆಗಿರ್ಬೋದು. ಹಾಗೆ ಇವಾಗ ನಾನು ಕೂಡ ಲಂಚ್ ಬಾಕ್ಸನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ನನ್ನ ಲಂಚ್ ಬಾಕ್ಸ್ ಹೇಗಿರುತ್ತೆ, ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ ಆಗಿರ್ಬೋದು, ಲಂಚ್ ಬಾಕ್ಸ್ ಜೊತೆಗೆ ಹಸ್ಬೆಂಡಿಗೆ ಲಂಚ್ ಬಾಕ್ಸ್, ಹೀಗೆ ಯಾವ ರೀತಿ ವೆರೈಟಿಯಾಗಿ ಡಿಶಸ್ನ ಮಾಡಿ ನಾನು ಬಾಕ್ಸಿಗೂ ಕೂಡ ತೊಗೊಂಡು ಹೋಗ್ತೀನಿ. ಜೊತೆಗೆ ಸ್ಕೂಲಿಗೆ ಹೋಗೋದು ಮತ್ತು ಮನೆ ಕೆಲಸ ಎಲ್ಲನೂ ಯಾವ ರೀತಿ ಮ್ಯಾನೇಜ್ ಮಾಡ್ತೀನಿ ಅನ್ನೋದನ್ನು ನಾನು ವಿಡಿಯೋ ಮಾಡಿ ಶೇರ್ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆಲ್ಲ ಟೈಮ್ ಬೇಕು. ಹೊಸ ಕೆಲಸ ಆಗಿರೋದ್ರಿಂದ ಟೈಮಿಂಗ್ಸ್ ಅಡ್ಜಸ್ಟ್ ಆಗಬೇಕು, ಕೆಲಸ ಅಡ್ಜಸ್ಟ್ ಆಗಬೇಕು. ಸೊ ಟೈಮ್ ತಗೊಳ್ತಾ ಇದೆ. ಇವಾಗ ಸ್ವಲ್ಪ ಟೈಮ್ ಮಾಡಿಕೊಂಡು ಇನ್ಮೇಲೆ ನಾನು ಕುಕ್ಕಿಂಗ್ ವೀಡಿಯೋಸ್ ಹಾಗೆ ನನ್ನ ಡೈಲಿ ರುಟೀನ್ ವೀಡಿಯೋ ಕೂಡ ಶೇರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಖಂಡಿತ ಈ ಎಲ್ಲ ವೀಡಿಯೋಸ್ನು ಶೇರ್ ಮಾಡ್ತೀನಿ. ಹಾಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಇಂಡಿಪೆಂಡೆನ್ಸ್ ಡೇ ಕೂಡ ಹತ್ತಿರ ಬರ್ತಾ ಇದೆ. ಕೂಡ ಅಡ್ವಾನ್ಸ್ ಆಗಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಲಾಂಗ್ ವೀಕೆಂಡ್ ಸಿಗ್ತಾ ಇದೆ 2 ಮೇನ್ ಇಂಪಾರ್ಟೆಂಟಾಗಿ. ಇದು ಕೂಡ ನಾನು ಸ್ಕೂಲಲ್ಲಿ ಇನ್ನೊಂದು ನಾನು
ಜಾಯ್ನ್ ಆಗಿದ್ದಕ್ಕೆ ಕಾರಣ ಅಂದರೆ ಅವ್ರಿಗೆ ನನ್ನ ಮಕ್ಕಳಿಗೆ ರಜಾ ಇದ್ದಾಗೆಲ್ಲ ನನಗೂ ಕೂಡ ರಜಾ ಇರುತ್ತೆ. ನಾನೇನಾದರೂ ಆಫೀಸ್ ಕೆಲಸಕ್ಕೇನಾದರೂ ಜಾಯ್ನ್ ಆಗಿದ್ದರೆ ಯಾವುದಾದ್ರೂ ಕಂಪನಿಲಿ ಹಾಲಿಡೇಸ್ ತುಂಬ ಕಡಿಮೆ ಇರ್ತಾಯಿತ್ತು. ಸೊ ನಾನು ಆಫೀಸಿಗೆ ಹೋದರೆ ಮನೆಯಲ್ಲಿ ಮಕ್ಕಳು ಇಬ್ಬರೇ ಆಗಿಬಿಡ್ತಾರೆ. ಹಾಗಾಗಿ ಎಲ್ಲನೂ ಯೋಚನೆ ಮಾಡಿ ಇಂಥದ್ದೇ ಕೆಲಸ ಮಾಡಬೇಕು ಅನ್ನೋದಕ್ಕಿಂತ ಇವಾಗ ನಾನು ತುಂಬ ಅಂದರೆ ನಾನು ಸ್ಟಾರ್ಟಿಂಗ್ HR ಅಡ್ಮಿನ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಆಮೇಲೆ ನಾನು 2 ಮಕ್ಕಳಿಗೂ ಕನ್ಸೀವ್ ಆಗಿ ನಾನು ವರ್ಕ್ ಮಾಡೋದನ್ನು ಸ್ಟಾಪ್ ಮಾಡಿ ಆಫ್ಟರ್ 8 ಇಯರ್ಸ್ ನಾನು ಮತ್ತೆ ನನ್ನ ಕೆರಿಯರ್ನ ರೀಸ್ಟಾರ್ಟ್ ಮಾಡಬೇಕು ಅಂದರೆ ನನಗೆ ಈ ಆಪ್ಷನ್ ಬೆಸ್ಟ್ ಅಂತು. ಸೊ ನಿಮಗೇನಾದರೂ ಇದನ್ನು ಬಿಟ್ಟು ಬೇರೆ ಏನಾದರೂ ಆಪ್ಷನ್ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನನಗೆ ಯಾವಾಗೆಲ್ಲ ರಜಾ ಸಿಕ್ಕಿರುತ್ತೆ ಅವ್ರಿಗೂ ರಜಾ ಇರುತ್ತೆ, ಅವರಿಗೆ ಎಲ್ಲ ರಜಾ ಇದ್ದಾಗ ನನಗೂ ಕೂಡ ರಜಾ ಇರುತ್ತೆ. ಅಕಸ್ಮಾತ್ ಯಾವಾಗಾದರೂ ಒಂದು ಸಲ ಇದ್ದರೂ ಕೂಡ ನಾನು ಅವ್ರನ್ನ ನನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೋದು. ಸೊ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿ ನಾನು ಈ ಜಾಬ್ನ ಚೂಸ್ ಮಾಡಿ ನಾನಿವಾಗ ಹೋಗ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಹ್ಯಾಪಿ ಇದೆ, ನಾನು ಕೂಡ ಹ್ಯಾಪಿಯಾಗಿದ್ದೀನಿ. ಹಾಗೆ ನನ್ನ ಮಕ್ಳಿಗೂ ಕೂಡ ನಾನು ಸ್ಕೂಲಿಗೆ ಹೋಗಿ ಬರ್ತಾಯಿದ್ದೀನಿ ಅನ್ನೋದೇ ಅವ್ರಿಗೆ ಗೊತ್ತಾಗಲ್ಲ. ಯಾಕಂದರೆ ಅವ್ರು ಸ್ಕೂಲಿಗೆ ಹೋದ್ಮೇಲೆ ನಾನು ಹೋಗ್ತೀನಿ. ಅವ್ರು ಬರೋಕ್ಕೂ ಮುಂಚೆ ನನ್ನ ಸ್ಕೂಲ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಅವ್ರನ್ನೂ ನಾನು ಪಿಕ್ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಮನೆಗೆ ಬರ್ತೀವಿ. ಹಾಗಾಗಿ ನಾನು ಮನೇಲಿ ಇರೋದಿಲ್ಲ ಅಂತ ಅವ್ರಿಗೆ ಫೀಲ್ ಆಗೋದೇ ಇಲ್ಲ. ಸೊ ಈ ವಿಷಯನ ನಾನು ತುಂಬ ದಿನದಿಂದ ನಿಮಗೆ ಹೇಳಬೇಕಿತ್ತು. ಹಾಗೆ ನಾನು ಸಡನ್ನಾಗಿ ಸ್ಕೂಲ್ ವೀಡಿಯೋಸು ಹಾಗೆ ನಾನು ರೆಡಿಯಾಗಿ ಹೋಗೋದು ಅದೆಲ್ಲ ನಿಮ್ಗೆ ವೀಡಿಯೋ ಶೇರ್ ಮಾಡಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಏನಪ್ಪ ಇದು ಅಂತ. ಹಾಗೆ ಎಷ್ಟೋ ಜನಕ್ಕೆ ತುಂಬ ಆಲ್ಮೋಸ್ಟ್ ಯಾರಿಗೂ ಈ ವಿಷಯ ಗೊತ್ತೇ ಇಲ್ಲ. ಹಾಗಾಗಿ ಎಲ್ಲರೂ ಕೇಳ್ತಾ ಇದ್ದಾರೆ ಯಾಕೆ ವೀಡಿಯೋಸ್ ಹಾಕ್ತಾಯಿಲ್ಲ, ಯೂಟ್ಯೂಬ್ ಚಾನಲ್ನ ಬಿಟ್ಬಿಟ್ರಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಇಲ್ಲ, ಯೂಟ್ಯೂಬ್ ಚಾನಲ್ನ ಮಾತ್ರ ಬಿಡೋದಿಲ್ಲ. ಯಾವುದೇ ಕೆಲಸಕ್ಕೆ ಜಾಯ್ನ್ ಆಗಿಲ್ಲ ಅಂದರೂ ಅಷ್ಟೇ ನಾನು ಯೂಟ್ಯೂಬ್ ಚಾನಲ್ನ ಯಾವತ್ತೂ ಬಿಡೋಲ್ಲ. ಸ್ವಲ್ಪ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಲೇಟ್ ಆಯಿತು, ಟೈಮ್ ತಗೊಳ್ತು. ಬಟ್ ಇನ್ಮೇಲಿಂದ ಖಂಡಿತ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇನ್ನೊಂದು ರೀಸನ್ ಬಂದುಬಿಟ್ಟು ಈ ಜಾಬಿಗೆ ಜಾಯ್ನ್ ಆಗಿರೋದು, ಏನು ಟೆನ್ಷನ್ ಇರುತ್ತೆ ಅದೆಲ್ಲ ಸ್ಕೂಲಲ್ಲೇ ಮುಗ್ದೋಗ್ಬಿಡತ್ತೆ. ಮನೆವರೆಗೂ ಯಾವ ಕೆಲಸನೂ ತರೋವಾಗಿರಲ್ಲ. ಮತ್ತು ಆಫೀಸ್ ಕಾಲ್ ಅಂತ ಎಲ್ಲ ಬರೋದಾಗಿರ್ಬೋದು, ಆ ಥರದ್ದೆಲ್ಲ ಕಾಲ್ಸ್ ಎಲ್ಲ ಇರೋದಿಲ್ಲ. ಏನಂದರೆ ಅಪರೂಪಕ್ಕೆ ಯಾವಾಗಾದರೂ ಒಂದಷ್ಟು ಕೆಲಸಗಳಿರುತ್ತೆ, ಕ್ರಾಫ್ಟ್ ಮಾಡೋದು ಅದೆಲ್ಲ ಸ್ಕೂಲಲ್ಲಿ ಮಾಡೋದಕ್ಕೆ ಟೈಮ್ ಆಗಲಿಲ್ಲ ಅಂದರೆ ನಾವು ಅದನ್ನು ಮನೆಗೆ ತಂದು ಮನೆಯಲ್ಲಿ ಮಾಡೋದಿರುತ್ತೆ. ಆಮೇಲೆ ನೆಕ್ಸ್ಟ್ ಡೇ ನಾವು ಕ್ಲಾಸಿಗೆ ಏನು ಮಾಡಬೇಕು, ಏನು ಟೀಚ್ ಮಾಡಬೇಕು ಅನ್ನೋದನ್ನು ಬರ್ಕೊಳ್ಳೋದಿರುತ್ತೆ ಡೈಲಿ ಮನೆಯಲ್ಲಿ. ಅದು ಒಂದು ಕೆಲಸ. ಅದ್ರ ಜೊತೆ ಡೈಲಿ ಪ್ರಿಪೇರ್ ಆಗಬೇಕು. ನೀವು ನೋಡಿರ್ಬೋದು ಯೂರೋ ಕಿಡ್ಸ್ ಅಂದರೆ ಅದರಲ್ಲಿ ತುಂಬ ಪ್ರಾಕ್ಟಿಕಲ್ಲಾಗಿ ಟೀಚ್ ಮಾಡೋದು ತುಂಬಾ ಇರುತ್ತೆ. ಹಾಗಾಗಿ ಪ್ರಾಕ್ಟಿಕಲ್ಲಾಗಿ ಅವರಿಗೆ ಹೇಳ್ಕೊಡೋದಕ್ಕೆ ನಾವು ಒಂದಷ್ಟು ಐಟಮ್ಸ್ನ ರೆಡಿ ಮಾಡ್ಕೊಂಡಿರ್ಬೇಕಾಗತ್ತೆ. ಸ್ಕೂಲೇ ಎಲ್ಲನೂ ಪ್ರೊವೈಡ್ ಮಾಡುತ್ತೆ, ಬಟ್ ಅದನ್ನು ನಾವು ಯಾವಾಗ ಏನು ಬೇಕು ಅನ್ನೋದನ್ನು ರೆಡಿ ಮಾಡಿ ಇಟ್ಕೊಳ್ಳೋದಕ್ಕೆ ನಮಗೆ ಟೈಮ್ ಬೇಕು. ಸೊ ಇದನ್ನು ಡೈಲಿ ಪ್ರಿಪೇರ್ ಮಾಡ್ಕೊಳ್ಳೋದು ಹೀಗೆ ಒಂಥರ ಚೆನ್ನಾಗಿದೆ. ಎಲ್ಲನೂ ಎಂಜಾಯ್ ಮಾಡ್ತಾಯಿದ್ದೀನಿ. ಮಕ್ಕಳು ಕೂಡ ನನಗೆ ಎಲ್ಲರೂ ಅಡ್ಜಸ್ಟ್ ಆಗಿದ್ದಾರೆ. ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಐ ಹೋಪ್ ಇದೇ ರೀತಿ ಕಂಟಿನ್ಯೂ ಆಗಲಿ ಅಂತ. ಏನೇನು ನಡೆಯುತ್ತೆ, ನಮ್ಮ ಸ್ಕೂಲ್ ವೆಲ್ಕಮ್ ಡೇ ಹೇಗಿತ್ತು, ಹಾಗೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಹೇಗಿರುತ್ತೆ, ಇದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿ ನಾನು ಶೇರ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಖಂಡಿತ ನಾನು ಶೇರ್ ಮಾಡ್ತೀನಿ. ಇವಾಗಾಗಿಲ್ಲ ಅಂದರೂ ಸ್ವಲ್ಪ ಸ್ಲೋ ಆಗಿ ನಾನು ವೀಡಿಯೋಸ್ನ ಶೇರ್ ಮಾಡೋದಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಸ್ಕೂಲ್ ಜಾಯ್ನ್ ಆಗಿದ್ದೀನಿ ಅಂತ ಯಾವ ಕೆಲಸನೂ ಕಡಿಮೆ ಆಗಿಲ್ಲ. ಎಲ್ಲ ಹಬ್ಬಗಳು ಅದೇ ಥರ ನಡೀತಾ ಇದೆ. ಎಲ್ಲ ಕೆಲಸಗಳು ಯಾವ ರೀತಿ ನಡೆಯುತ್ತೋ ಅದೇ ರೀತಿ ನಡೀತಾ ಇದೆ. ಕೆಲವೊಂದಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ, ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಆಗಿರೋದಿಲ್ಲ. ಆಮೇಲೆ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಸ್ಕೂಲ್ ವೆಲ್ಕಮ್ ಡೇ ಇತ್ತು, ಅದನ್ನು ವೆಲ್ಕಮ್ ಮಾಡಿ ತುಂಬ ದಿನ ಆಯಿತು. ಇವಾಗ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂಥೇಳಿ ಹೀಗೆ ತುಂಬ ವಿಷಯಗಳು ಪೋಸ್ಟ್ಪೋನ್ ಆಗ್ತಾ ಇದೆ. ಕೆಲವೊಂದು ಪ್ಲೇಸಸ್ನ ವಿಸಿಟ್ ಮಾಡಿರ್ತೀನಿ, ಅದನ್ನು ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲ್ಲ. ಸೊ ಅದು ತುಂಬ ದಿನ ಆದಮೇಲೆ ಅಪ್ಲೋಡ್ ಮಾಡಿದ್ರೆ ಯೂಸ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. ಹಾಗಾಗಿ ನಾನು ಮಾಡ್ತಾಯಿಲ್ಲ. ನಿಮ್ಮೆಲ್ಲರಿಗೂ ಇವಾಗ ಉತ್ತರ ಸಿಕ್ಕಿದೆ ಅನಿಸುತ್ತೆ ನಾನು ಯಾಕೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿಲ್ಲ ಅಂತ. ಇನ್ಮೇಲೆ ಖಂಡಿತ ನಾನು ಎಲ್ಲ ವೀಡಿಯೋಸ್ನೂ ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ಥರ ಒಂದೊಂದು ಸಲ ಆಗುತ್ತೆ ಅಲ್ವಾ, ನಮ್ಮದು ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಓಡ್ತಾ ಇದೆ ಅಂದಾಗ ಏನಾದರೂ ಒಂದು ಅಡ್ಡ ಬರುತ್ತೆ. ಹೀಗೆ ಸ್ವಲ್ಪ ವ್ಯೂಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ನಾವು ವೀಡಿಯೋಸ್ ಎಲ್ಲ ಚೆನ್ನಾಗಿ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇನ್ನೇನು ವೀಡಿಯೋಸ್ ಎಲ್ಲ ಕ್ಲಿಕ್ ಆಗ್ತಾಯಿದೆ, ವ್ಯೂಸ್ ಚೆನ್ನಾಗಿ ಆಗ್ತಾಯಿದೆ ಅಂದಾಗ ಮತ್ತೆ ಏನಾದರೂ ಒಂದು ಅಡ್ಡ ಬರುತ್ತೆ. ಅಲ್ಲಿಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದೇ ಕಡಿಮೆ ಆಗಿಬಿಡುತ್ತೆ. ನನಗಂತೂ ಇದೇ ಥರ ಆಗ್ತಾಯಿದೆ.
ಐ ಹೋಪ್ ನಾನು ಇನ್ಮೇಲೆ ಎಲ್ಲದನ್ನು ಮ್ಯಾನೇಜ್ ಮಾಡ್ತಾ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಗಲಿ ಅಂತ ನಾನು ಕೂಡ ಅಂದ್ಕೊತಾ ಇದ್ದೀನಿ. ಸೊ ಸಮ್ಮರ್ ಹಾಲಿಡೇಸಲ್ಲಿ ಮದುವೆ ಎಲ್ಲ ಆಗಿ ಅಜ್ಜಿ ಮನೆಗೆಲ್ಲ ಹೋಗಿದ್ದು ವೀಡಿಯೋಸ್ ನಾನು ಏನಲ್ಲಿ ಸ್ಟಾಪ್ ಮಾಡಿದ್ದೆ ಅಲ್ಲಿಂದ ನಾನು ಇವತ್ತು ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ. ಹಾಗೆ ನಾನು ಯಾಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ನಿಮಗೆ ಇವಾಗ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಪ್ಲೀಸ್ ಮಿಸ್ ಮಾಡದೆ ಇನ್ಮೇಲೆ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಇಷ್ಟು ದಿನ ಇದಕ್ಕೂ ಮುಂಚೆ ಹೇಗೆ ಸಪೋರ್ಟ್ ಮಾಡಿದ್ರೋ ಅದೇ ರೀತಿ ಇವಾಗಲೂ ಕೂಡ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ನಾನು ಈ ವಿಡಿಯೋದ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾನು ಯಾವ ರೀತಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ, ಯಾವ ರೀತಿ ಎಲ್ಲ ಕ್ವೆಶನ್ಸ್ ಕೇಳಿದರು, ಅದಕ್ಕೆ ಏನು ಕ್ವಾಲಿಫಿಕೇಷನ್ ಬೇಕಾಗತ್ತೆ ಅದೆಲ್ಲನೂ ನಾನು ಟೈಮ್ ಸಿಕ್ಕಾಗ ಇನ್ನೊಂದು ವಿಡಿಯೋ ಮಾಡ್ತೀನಿ. ಹಾಗೆ ತುಂಬ ಜನ ಮದುವೆ ಆಗಿ ಮಕ್ಕಳೆಲ್ಲ ಆದಮೇಲೆ ಆಫೀಸ್ ಕೆಲಸ ಆಗಿರ್ಬೋದು, ಯಾವುದೇ ರೀತಿ ಕೆಲಸ ಮಾಡೋದಕ್ಕೆ ಹೋಗೋದಕ್ಕೆ ಟೈಮ್ ಆಗ್ತಾ ಇರಲ್ಲ, ತುಂಬಾ ಗ್ಯಾಪ್ ಇರುತ್ತೆ, ಕೆರಿಯರ್ ಗ್ಯಾಪ್ ಆಗಿಬಿಡುತ್ತೆ. ಆವಾಗ ಅಟ್ಲೀಸ್ಟ್ ನಮ್ಗೆ ಏನು ಸಿಗುತ್ತೆ ಅದರಿಂದ ಸ್ಟಾರ್ಟ್ ಮಾಡಿಬಿಡಬೇಕು. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ತಾ ನಾವು ಕೂಡ ಒಂದರಿಂದ ಇನ್ನೊಂದು ಜಾಬಿಗೆ ಜಂಪ್ ಆಗೋದಕ್ಕೆ ನಮಗೆ ಯೂಸ್ ಆಗುತ್ತೆ. ನಾವು ಮುಂಚೆ ಮಾಡ್ತಿದ್ದಿದ್ದು ಕೆಲಸನೇ ಬೇಕು ಅಥವಾ ನಾವು ಏನು ಓದ್ಕೊಂಡಿರ್ತೀವಿ ಅದೇ ಜಾಬ್ ನಮಗೆ ಬೇಕು ಅಂದರೆ ಖಂಡಿತ ಸಿಗೋದಿಲ್ಲ. ಸೊ ನಾವು ಏನು ಅಂದ್ಕೊಂಡಿರ್ತೀವಿ ಅದು ಯಾವಾಗಲೂ ಆಗೋದಿಲ್ಲ, ಅದು ಬೇರೆಯೇ ನಡೆಯುತ್ತೆ. ತುಂಬ ಕಡಿಮೆ ನಾವು ಅಂದ್ಕೊಂಡಿದ್ದೆಲ್ಲ ಕರೆಕ್ಟಾಗಿ ನಡೆಯೋದು. ಬಟ್ ನೀವು ಏನೇ ಕೆಲಸ ಮಾಡಿ ಅದನ್ನು ಎಂಜಾಯ್ ಮಾಡಿ ಖುಷಿಯಿಂದ ಮಾಡ್ತಿದ್ದೀರಾ ಅಂದರೆ ಆ ಕೆಲಸಕ್ಕೆ ಜಾಯ್ನ್ ಆಗಿ. ನಿಮ್ಗೆ ಇಷ್ಟ ಇಲ್ಲದೇ ಯಾವುದೋ ಒಂದು ಕೆಲಸಕ್ಕೆ ಸೇರಬೇಕು ಅಂತ ಖಂಡಿತ ಸೇರೋಕ್ಕೆ ಹೋಗಬೇಡಿ. ಯಾವುದೇ ಕೆಲಸ ಮಾಡಿದ್ರೂ ಇಷ್ಟಪಟ್ಟು ಖುಷಿಯಿಂದ ಮಾಡಿದ್ರೆ ಅದರಲ್ಲಿ ಖಂಡಿತ ಏನಾದರೂ ಒಂದು ನಾವು ಮಾಡೋದಕ್ಕೆ ಸಾಧ್ಯ. ಸೊ ಈ ವಿಡಿಯೋದಲ್ಲಿ ನನ್ನ ಕ್ಲಾಸ್ ರೂಮ್ ಹೇಗಿದೆ ಅನ್ನೋದನ್ನು ಕೆಲವೊಂದಷ್ಟು ಬೋರ್ಡಿಗೆ ಸ್ಟಿಕ್ ಮಾಡಿರ್ತಕ್ಕಂಥ ಚಾಟ್ಸ್ ಆಗಿರ್ಬೋದು ಅದನ್ನೆಲ್ಲ ಶೇರ್ ಮಾಡ್ತೀನಿ. ಕೊನೆವರೆಗೂ ಮಿಸ್ ಮಾಡದೆ ವಿಡಿಯೋ ನೋಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್. ಸೊ ನಾನು ಆಗಲೇ ಹೇಳಿದಾಗೆ ಸಮ್ಮರ್ ಹಾಲಿಡೇಸಲ್ಲಿ ನನ್ನ ಕಸಿನ್ ಮದುವೆ ಇತ್ತು, ಅದನ್ನು ಅಟೆಂಡ್ ಮಾಡಿದ್ವಿ ಅಂತ. ಅದಾದಮೇಲೆ ಸಮ್ಮರ್ ಹಾಲಿಡೇಸಲ್ಲಿ ಅನುಷ್ಕಾಗೆ ಭರತನಾಟ್ಯಂ ಕ್ಲಾಸ್ ಇತ್ತು, ಹಾಗಾಗಿ ಅವಳು ಅಜ್ಜಿ ಊರಿಗೆ ಹೋಗಿರಲಿಲ್ಲ ಅಂತ ಅವಳಿಗೆ ಬೆಂಗಳೂರಲ್ಲೇ ಫಿಶ್ ಅಕ್ವೇರಿಯಂ ಹೊಸದಾಗಿ ಕೂಡ ಸ್ಟಾರ್ಟ್ ಆಗಿತ್ತು, ಹೊಸದಾಗಿ ಓಪನ್ ಆಗಿತ್ತು. ಸೊ ಅಲ್ಲಿಗೆ ಕರ್ಕೊಂಡು ಹೋಗಿದ್ದೆ. ನಾವು ಇಬ್ಬರೇ ಫಿಶ್ ಅಕ್ವೇರಿಯಮ್ಗೆ ಹೋಗಿದ್ದು. ಆ ವಿಡಿಯೋ ಕೂಡ ನಾನು ಲೆಂತಿ ವಿಡಿಯೋ ಹಾಕಿದ್ದೆ. ಈ ಫಿಶ್ ಅಕ್ವೇರಿಯಂ ಎಲ್ಲಿರೋದು, ಹಾಗೆ ಲೊಕೇಶನ್ ಇರ್ಬೋದು, ಟೈಮಿಂಗ್ಸ್ ಮತ್ತು ಟಿಕೆಟ್ ಪ್ರತಿಯೊಂದೂ ನಾನು ಶೇರ್ ಮಾಡಿದ್ದೆ. ಯಾರೆಲ್ಲ ನೋಡಿಲ್ಲ ಅಂದರೆ ನಾನು ಓಲ್ಡ್ ವೀಡಿಯೋಸಿಗೆ ಹೋಗಿ ಚೆಕ್ ಮಾಡ್ಬೋದು. ತುಂಬ ದೊಡ್ಡದಾಗಿರ್ತಕ್ಕಂಥ ಫಿಶ್ ಅಕ್ವೇರಿಯಂ. ಬಟ್ ನಾವು ಹೋದಾಗ ಮರ್ಮೇಡ್ ಶೋ ಇರಲಿಲ್ಲ, ತುಂಬ ಕ್ರೌಡ್ ಇದ್ದಿದ್ದರಿಂದ ಮ್ಯಾನೇಜ್ ಮಾಡೋಕ್ಕಾಗ್ದೇ ಅವರು ಮರ್ಮೇಡ್ ಶೋನ ಸ್ಟಾಪ್ ಮಾಡಿದರು. ಇನ್ನು ಪ್ರೈಸಿಂಗ್ ಎಲ್ಲ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ಅದೇ ಪ್ರೈಸ್ ಇರುತ್ತೆ. ಮರ್ಮೇಡ್ ಶೋಗೆ ಎಕ್ಸ್ಟ್ರಾ ಏನು ಪ್ರೈಸ್ ಇರೋದಿಲ್ಲ, ಅದರಲ್ಲೇ ಇನ್ಕ್ಲೂಡೆಡ್ ಇರುತ್ತೆ. ಹಾಗೆ ಮತ್ತು ಅಜ್ಜಿಯೂರಲ್ಲೂ ಕೂಡ ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ಒಂದು 2-3 ಲೆಂತಿ ವಿಡಿಯೋ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ. ಸೊ ಅದನ್ನು ಕೂಡ ಇವಾಗ ಶೇರ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಎಲ್ಲಿಂದ ವಿಡಿಯೋ ಸ್ಟಾಪ್ ಮಾಡಿದ್ದೆ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ನಾನು ಸಮ್ಮರ್ ಹಾಲಿಡೇಸಲ್ಲಿ ಏನೇನೆಲ್ಲ ಆಯಿತು ಅಂತ ವಿಡಿಯೋ ಶೇರ್ ಮಾಡಿದ್ದೆ. ಅದನ್ನೇ ಮತ್ತೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾನು ಜಾಯ್ನ್ ಆಗಿರ್ತಕ್ಕಂಥ ಸ್ಕೂಲಲ್ಲಿ ಯಾವ ರೀತಿ ಎಲ್ಲ ಪ್ರಿಪ್ರೇಷನ್ಸ್ ಇತ್ತು ಅನ್ನೋದನ್ನು ಕೂಡ ತೋರಿಸ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ. ಸಮ್ಮರ್ ಹಾಲಿಡೇಸಲ್ಲೂ ಕೂಡ ಈ ವಿಡಿಯೋಸ್ ಎಲ್ಲ ಶೇರ್ ಮಾಡಿದಾಗ ಎಲ್ಲರೂ ಇಷ್ಟಪಟ್ಟಿದ್ರಿ. ಇನ್ಮುಂದೆ ಕೂಡ ನೀವು ಸ್ಕೂಲ್ ರಿಲೇಟೆಡ್ ಏನಾದರೂ ಕ್ವೆಶನ್ಸ್ ಇದ್ದರೆ ನೀವು ಆರಾಮಾಗಿ ಕಮೆಂಟ್ ಮಾಡ್ಬೋದು, ನಾನು ಹೇಳ್ತೀನಿ. ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತಾ ಹೋಗ್ತೀನಿ. ಹಾಗೆ ಇವಾಗ ನೋಡ್ತಾ ಇರೋದು ಇದು ಅನುಷ್ಕಾ ಆ್ಯನ್ಯುವಲ್ ಡೇ, ಭರತನಾಟ್ಯಂ ಆ್ಯನ್ಯುವಲ್ ಡೇ ಪರ್ಫಾರ್ಮೆನ್ಸ್ ಇತ್ತು. ಇದನ್ನು ಕೂಡ ನಾನು ಡ್ಯಾನ್ಸ್ ವಿಡಿಯೋ ಎಲ್ಲ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಹಾಗೆ ನಾವು ಟ್ರಿಪ್ ಹೋಗಿದ್ದು ಪ್ರತಿಯೊಂದೂ ಈ ವಿಡಿಯೋದಲ್ಲಿ ಮತ್ತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಟ್ರಿಪ್ ಹೋಗಿರೋದು ಲೆಂತಿ ವಿಡಿಯೋಸ್ ನನ್ನ ಹತ್ರ ಇದೆ, ನಾನು ಇನ್ನೂ ಶೇರ್ ಮಾಡಿಲ್ಲ, ಯಾಕಂದರೆ 2 months ಬ್ಯಾಕ್ ಹೋಗಿರೋದು. ಇವಾಗ ಸ್ವಲ್ಪ ಫ್ರೀ ಆಗ್ತಾ ಇದ್ದೀನಿ ಅಂತ ಇವಾಗ ಶೇರ್ ಮಾಡಿದ್ರೆ ಅದು ಯಾವ ರೀತಿ ಇರುತ್ತೆ ನೋಡ್ತೀರಾ ಇಲ್ವಾ ಅನ್ನೋದು ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲ ಎಡಿಟ್ ಮಾಡಾಗಿದೆ, ವಾಯ್ಸ್ ಓವರ್ ಒಂದು ಕೊಟ್ಟರೆ ಮುಗೀತು. ಸೊ ಇವಾಗ ಸ್ಟಾರ್ಟ್ ಆಗ್ತಿರೋ ವಿಡಿಯೋ ಬಂದು ಇದು ಸ್ಕೂಲಲ್ಲಿ ಕಿಟ್ ಎಲ್ಲ ಬಂದಿರೋದು ಮಕ್ಕಳಿಗೆ. ನಿಮ್ಗೆ ಗೊತ್ತಿರುತ್ತೆ, ಯೂರೋ ಕಿಡ್ಸಿಗೆ ಯಾರಾದರೂ ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡಿದ್ದೀರಾ ಅಂದರೆ ಅಲ್ಲಿ ಜಾಸ್ತಿ ಈ ಥರ ಪ್ರಾಕ್ಟಿಕಲಾಗಿ ಅವ್ರಿಗೆ ಹೇಳ್ಕೊಡೋದೇ ಜಾಸ್ತಿ ಇರುತ್ತೆ. ಇದೆಲ್ಲ ಚಾರ್ಟ್ ಪೇಪರ್ಸ್ ಸ್ಕೂಲಲ್ಲಿ ಕ್ಲಾಸ್ ರೂಮ್ ವಾಲ್ಗೆ
ಡೆಕೋರೇಟ್ ಮಾಡೋದಕ್ಕೆ. ಹಾಗೆ ಇದೆಲ್ಲ ಟೇಕ್ ಅವೇಸ್ ಮಕ್ಕಳಿಗೆ ಮನೆಗೆ ಕೊಟ್ಟು ಕಳ್ಸೋದಕ್ಕೆ. ಇದನ್ನು ಸ್ಕೂಲಲ್ಲೇ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ಎವ್ರಿ ವೀಕ್ ಮನೆ ಕೊಟ್ಟು ಕಳ್ಸೋದಿರುತ್ತೆ. ತುಂಬಾ ವರ್ಕ್ ಇರುತ್ತೆ. ಎವ್ರಿ ವೀಕ್ ಏನಾದರೂ ಒಂದು ಈ ಥರ ಟೇಕ್ ಅವೇನ ಕೊಟ್ಟು ಕಳಿಸ್ತಾ ಇರಬೇಕು. ರಿಲೇಟೆಡ್ ಟು ನಾವೇನು ಕ್ಲಾಸ್ ತೊಗೊತಾ ಇದ್ದೀವಿ, ಏನು ಪಾಠ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆನೇ ಈ ಕ್ರಾಫ್ಟ್ಸ್ ಎಲ್ಲ ಇರುತ್ತೆ. ಅವ್ರಿಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ, ಆಟ ಆಡ್ತಾ ಏನಾದರೂ ಕ್ರಾಫ್ಟ್ ಮಾಡ್ತಾ ಪಾಠ ಕಲೀಲಿ ಅನ್ನೋದು ಅವ್ರ ಉದ್ದೇಶ. ಹಾಗೆ ಆ ಬಾಕ್ಸಲ್ಲಿರೋದೆಲ್ಲ ಸ್ಕೂಲ್ ಬ್ಯಾಗ್ ಮತ್ತು ಯೂನಿಫಾರ್ಮ್, ಹ್ಯಾಟ್, ಹಾಗೆ ಇದೂ ಕೂಡ ಟೇಕ್ ಅವೇ ಎಲ್ಲನೂ ಅಷ್ಟೇ. ಎವ್ರಿ ವೀಕ್ ಇರುತ್ತೆ ಅಂದರೆ ಒಂದು ವರ್ಷಕ್ಕೆ ಒಂದು ಮಗುಗೆ ಎಷ್ಟು ಬೇಕಾಗತ್ತೆ ಅಂತ ಥಿಂಕ್ ಮಾಡಿ. ಅಷ್ಟೊಂದು ನಾವೆಲ್ಲನೂ ಸೆಗ್ರಿಗೇಟ್ ಮಾಡಿ ಎಲ್ಲ ಒಂದು ಬಾಕ್ಸಲ್ಲಿ ಬಂದುಬಿಟ್ಟಿರುತ್ತೆ. ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡ್ರೆ ನಾವು ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ, ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಆ ಥೀಮ್ ಬಂದಾಗೆ ಆ ಬಾಕ್ಸನ್ನು ತಗೊಂಡು ಅದರಲ್ಲಿ ಏನು ಥೀಮ್ ಇರುತ್ತೆ ಅದನ್ನು ನಾವು ಮಾಡಿಕೊಡೋದಕ್ಕೆ ಮಕ್ಕಳಿಗೆ ಈಸಿ ಆಗುತ್ತೆ. ಅದಷ್ಟೇ ಅಲ್ಲದೆ ಎವ್ರಿ ಡೇ ನಾವೇನು ಟೀಚ್ ಮಾಡ್ತೀವಿ ಅದನ್ನು 1 ವೀಕ್ ಮುಂಚೆನೇ ನಾವು ಬರೆದಿಡ್ಕೋಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ಅದ್ರ ರಿಲೇಟೆಡ್ ಚಾರ್ಟ್ ಕೂಡ ಮಾಡಿ ನಾವು ಕ್ಲಾಸ್ ರೂಮ್ ಒಳಗಡೆ ಇರ್ತಕ್ಕಂಥ ಸಾಫ್ಟ್ ಬೋರ್ಡ್ಗೆ ಪೇಸ್ಟ್ ಮಾಡೋದಿರುತ್ತೆ. ಸೊ ಇವಾಗ ನೆಕ್ಸ್ಟ್ ವೀಕ್ ನಂದೇನೇ ಇದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಯಾವ ರೀತಿ ಎಲ್ಲ ಚಾರ್ಟ್ ಪೇಪರ್ಸ್ ಎಷ್ಟು ಬೇಕಾಗತ್ತೆ, ಯಾವ ರೀತಿ ಎಲ್ಲ ಮಾಡಿದ್ವಿ ಅನ್ನೋದು. ಸ್ಕೂಲ್ ಮೇನ್ ಬೋರ್ಡಲ್ಲೂ ಕೂಡ ನಾವು ಅದನ್ನು ಮಂತ್ಲಿ ಒನ್ ಕ್ಲಾಸ್ ಅವರು ಮೇನ್ ಥೀಮ್ ಏನಿರುತ್ತೆ ಅದನ್ನು ಮೇನ್ ಬೋರ್ಡಲ್ಲಿ ಕೂಡ ಪೋಸ್ಟ್ ಮಾಡಬೇಕಾಗತ್ತೆ. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ವ, ಇದು ವೆಲ್ಕಮ್ ಡೇ. ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗಿದು ಮಕ್ಕಳನ್ನ ವೆಲ್ಕಮ್ ಮಾಡಿದಾಗ ಯಾವ ರೀತಿ ಎಲ್ಲ ಕ್ರಾಫ್ಟ್ ವರ್ಕ್ ಮಾಡಿ ನಾವು ಅದನ್ನು ಡಿಸೈನ್ ಮಾಡಿದ್ವಿ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ಎಂಟ್ರೆನ್ಸಲ್ಲಿರ್ತಕ್ಕಂಥ ಹ್ಯಾಂಗಿಂಗ್ಸ್. ಚಿಲ್ಡ್ರನ್ನ ಫಸ್ಟ್ ಡೇ ವೆಲ್ಕಮ್ ಮಾಡೋದಕ್ಕೆ ಇನ್ನೂ ಸಾಕಷ್ಟು ವೀಡಿಯೋಸ್ ಇದೆ. ಸೊ ಅದೆಲ್ಲ ನಿಧಾನಕ್ಕೆ ಒಂದೊಂದೇ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಫಸ್ಟ್ 1 ವೀಕ್ ತುಂಬ ಹೊಸದು ಅನಿಸುತ್ತೆ, ಎಲ್ಲನೂ ಕಲಿಯೋದಕ್ಕೆ ತುಂಬ ಟೈಮ್ ಬೇಕಾಗತ್ತೆ. ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗುತ್ತೆ. ಹಾಗಾಗಿ ಸ್ಟಾರ್ಟಿಂಗ್ ನಮಗೆ ಟೈಮೇ ಸಿಗ್ತಾ ಇರೋದಿಲ್ಲ. ಹಾಗಾಗಿ ನಾನು ಯಾವುದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಇವಾಗ ಟೈಮ್ ಮಾಡಿಕೊಂಡು ನಾನು ವೀಡಿಯೋ ಸ್ಟಾಪ್ ಮಾಡಬಾರ್ದು, ಯೂಟ್ಯೂಬಲ್ಲಿ ಹಾಕಬೇಕು ಅಂತೇಳಿ ನಾನು ಟೈಮ್ ಮಾಡಿಕೊಂಡು ಇದನ್ನೆಲ್ಲ ಶೇರ್ ಮಾಡ್ತಾ ಬರ್ತೀನಿ. ಇದು ಬರ್ತ್ಡೇ ಚಾರ್ಟ್. ಇಲ್ಲೆಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಹಾಕಿ ಯಾವ ಮಂತಲ್ಲಿ ಯಾವ ಮಗುದು ಬರ್ಡೇ ಬರುತ್ತೆ ಅಂತೇಳಿ ಅಲ್ಲಿ ಫೋಟೋ ಪೇಸ್ಟ್ ಮಾಡಬೇಕು. ಹಾಗೆ ಒಂದಷ್ಟು ಕ್ರಾಫ್ಟ್ ಐಟಮ್ಸ್ ಆಗಿರ್ಬೋದು ಎಲ್ಲನೂ ಈ ರೀತಿ, ಮತ್ತು ಸ್ಲೇಟ್ ಆಗಿರ್ಬೋದು ಎಲ್ಲ ಈ ರೀತಿ ಅರೇಂಜ್ ಮಾಡ್ಕೊಂಡಿರೋದು. ಡೈಲಿ ಕ್ಲಾಸ್ ವರ್ಕ್ ಏನಿರುತ್ತೆ ಹಾಗೆ ಹೋಮ್ ವರ್ಕ್ ಬುಕ್ ಎಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಡಿರೋದು ಈ ರೀತಿಯಾಗಿದೆ. ಸೊ ಇದೆಲ್ಲ ಆದಮೇಲೆ ಒಂದು ಕ್ಲಾಸ್ ರೂಮ್ ಒಳಗಡೆ ಇರ್ತಕ್ಕಂಥ ಸಾಫ್ಟ್ ಬೋರ್ಡ್ ತೋರಿಸ್ತೀನಿ ಇವಾಗ. ಇದು ಇವಾಗ ಖಾಲಿ ಆಗಿದೆ. ಇದು ಎವ್ರಿ ಮಂತ್ ನಾವೇನು ಟೀಚ್ ಮಾಡ್ತೀವಿ ಆ ಎಲ್ಲ ಸಬ್ಜೆಕ್ಟ್ದು ನಾವು ಏನೇನು ಟೀಚ್ ಮಾಡ್ತೀವಿ ಅನ್ನೋದನ್ನು ಮೇಯ್ನ್ ಕಾನ್ಸೆಪ್ಟ್ನ ನಾವಿಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಸೊ ಜೂನ್ 5 ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ನಾವು ಅದಕ್ಕೂ 1 ವೀಕ್ ಮುಂಚೆನೇ ಸ್ಕೂಲ್ಗೆ ಜಾಯ್ನ್ ಆಗಿದ್ದು. ಅವಾಗೆಲ್ಲ ನಾವು ಎಲ್ಲ ಚಾರ್ಟ್ ಪೇಪರ್ಸ್ನೂ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಅದಾದಮೇಲೂ ಕೂಡ ಡೈಲಿ ಎವ್ರಿ ಡೇ ಏನಾದರೂ ಒಂದು ಚಾರ್ಟ್ ಮಾಡೋದಕ್ಕೆ, ನೆಕ್ಸ್ಟ್ ಡೇಗೆ ಏನಾದರೂ ರೆಡಿ ಮಾಡ್ಕೊಳ್ಳೋದಕ್ಕಿರತ್ತೆ. ಹಾಗಾಗಿ ಚಿಲ್ಡ್ರನ್ ಎಲ್ಲ ಹೋದ್ಮೇಲೂ ಕೂಡ 1 ಅವರ್ ಎಕ್ಸ್ಟ್ರಾ ಇದ್ಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗಬೇಕಾಗತ್ತೆ. ಅದರ ಮಧ್ಯದಲ್ಲಿ ಅನುಷ್ಕಾ ಬರ್ಡೇ ಕೂಡ ಬಂತು. ಆ ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಅಂತ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಡಿಫ್ರೆಂಟ್ ಆಗಿರೋ ವೀಡಿಯೋಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಹಾಗೆ ಈ ಲಾಸ್ಟ್ ಕ್ಲಿಪ್ಪಿಂಗ್ಸ್ ಬಂದು ರೀಸೆಂಟಾಗಿ ಟೀಚರ್ಸ್ ಮೀಟಿಂಗ್ ಆಯಿತು, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್. ಸೊ ಅದರಲ್ಲಿ ನಾವು ಯಾವ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅನ್ನೋದನ್ನು ನಾನು ಶೇರ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.